ಸಹಕಾರ ರತ್ನ ಸವಣೂರು ಸೀತಾರಾಮ ರೈ ಯಾರಿಗೆ ತಾನೇ ಗೊತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣದ ಮೂಲಕ ಸ್ವಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಪಣ ತೊಟ್ಟ ದಿಟ್ಟ ವ್ಯಕ್ತಿತ್ವ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸವಣೂರು ಸೀತಾರಾಮ ರೈ ಅವರ ಜೀವನ ಕಥೆಯೊಂದಿಗೆ ಅವರ ಹೋಮ್ ಟೂರ್ ಮಾಡೋಣ ಬನ್ನಿ. ನಮಗೆ ಹಾಕ್ಲಿಕ್ಕೆ ಸರಿಯಾದ ಡ್ರೆಸ್ ಇಲ್ಲ ಅಂತ ಹೇಳಿದ್ರೆ ಈ ಹರಿದ ಕಾಕಿ ಚಡ್ಡಿ ಮತ್ತು ವೈಟ್ ಶರ್ಟು ಶಾಲೆಗೆ ಹೋಗ್ಲಿಕ್ಕೆ ನಮಗೆ ಅದು ಹರಿದಿದ್ರೆ ನನ್ನ ತಂದೆ ನನ್ನನ್ನು ಕರೆದು ಹೇಳುದು, ಗಾಂಧಿ ಅವರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ, ಅದು ಹರಿದ್ರೂ ತೊಂದರೆ ಇಲ್ಲ, ಅದು ಚೆನ್ನಾಗಿ ಒಗ್ದು ಕ್ಲೀನ್ ಮಾಡಿ ಒಂದು ಇಸ್ತ್ರಿ ಮಾಡಿ ನೀನು ಹಾಕಿಕೊಂಡು ಹೋದ್ರೆ ಅದೇ ಡ್ರೆಸ್ ಹಾಗೆ ಅಂತ ಅವ್ರು ಹೇಳುದು. ಅವತ್ತು ಸಣ್ಣ ವಯಸ್ಸಿನಲ್ಲಿ ಹಾಕೋದಕ್ಕೆ ಡ್ರೆಸ್ಗಳೇ ಇಲ್ಲದಂತ ಸಿಚುವೇಶನ್ ಇದ್ದಂತೆ ನೀವು ಇವತ್ತು ಎಷ್ಟು ಮಂದಿಗೆ ಉದ್ಯೋಗವನ್ನ ನೀಡಿದ್ದೀರಿ ಅಂತ. ಅದೇ ಒಂದು 250-300 ಜನ ನಮ್ಮ ಹೆಸರಿನಲ್ಲಿ ಇವತ್ತು ಊಟ ಮಾಡ್ತಾರೆ. ನಾನು ಶಾಲೆ ಮಾಡಿದ್ದರಿಂದ ಶಾಲೆ ಅಂತ ಹೇಳುವಂಥದ್ದು ಎಲ್ರಿಗೂ ಒಂದು ಸಂಬಂಧಪಟ್ಟಂತ ವಿಚಾರ. ಅದು ಬಿಜೆಪಿಗೆ, ಕಾಂಗ್ರೆಸ್ಗೆ, JDSಗೆ ಸಂಬಂಧಪಟ್ಟದ್ದು ಅಥವಾ ಬ್ಯಾರಿ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಸಂಬಂಧಪಟ್ಟದಲ್ಲ. ಎಲ್ಲರೂ ಒಟ್ಟಿಗಿರಬೇಕಾದಂತ ಒಂದು ಸಂಘ ಸಂಸ್ಥೆ. 82ನೇ ಇಸವಿಗೆ ನನ್ನನ್ನು DC ಬ್ಯಾಂಕಿನವರು ಸವಣೂರಿಗೆ ವರ್ಗಾವಣೆ ಮಾಡಿದಾಗ ಇಲ್ಲಿ ಬಂದು ನಾನು ಒಂದು 2 ತಿಂಗಳಾದ ಕೂಡಲೇ ಮುದುಕರೆಲ್ಲ ನನ್ನನ್ನು ಕೈ ಬೀಸಿ ಕರೆಯುವುದು, ಇಡಬಲಂಬೆ ಅಂತ ತುಳುವಿನಲ್ಲಿ, ಇಡಬಲಂಬೆ ನಿನ್ನ ಅಮ್ಮೆ ಸವಣೂರು ಪುಟ್ನ ಯಾವ ಸರಿಯವ ಕರೆಕ್ಟ್ ನೀಕ ಯೋಗ ಬಂಡ ಅಮ್ಮೆ ಪುಟ್ನ ಯೋಗ ಈ ಇಡೆ ಬತ್ತ ಅಂತ ಹೇಳುವಂತ ಮಾತನ್ನು ಅವರು ಆಗಾಗ ಹೇಳ್ತಾ ಇದ್ದಾರೆ. ನಾನೇ ಹೈಯೆಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ಕಲ್ತವ ಅಂದ್ರೆ SSLC. ನನ್ನ ತಂದೆಯವರು ಬಹಳ ವೇದನೆಯಿಂದ ಹೇಳಿದ ಮಾತು. ನನಗೆ ಮನೆತನ ಎಲ್ಲ ಉಂಟು, ಆದ್ರೆ ನಾನು ಎಲ್ಲ ಡಿಕ್ಲರೇಷನ್ ಅಲ್ಲಿ ಹೋಗಿದೆ. ಇವತ್ತು ಬೋರುಗುಡ್ಡೆಡುಕುಲ್ನ ಮಾಸ್ಟರ್ ಅಂತ ನನಗೆ ಡೋಂಗಿ ಮಾಡ್ತಾರೆ ಅಂತ ಹೇಳುವ ಮಾತು ನನಗೂ ಮಾನಸಿಕವಾಗಿ ನೋವಾಗಿ 94ರಲ್ಲಿ ಇಲ್ಲಿ ಈ ಮನೆಯನ್ನು ಕಟ್ಟಿ 94ಕ್ಕೆ ಫುಲ್ ಟೈಮು ಇಲ್ಲಿಗೆ ಬಂದ್ರಿ. ನಮಸ್ಕಾರ ಎಲ್ರಿಗೂ, ನಾನು ವಿಜಯ ವಿಖ್ಯಾತ್. ನಿಮಗೆಲ್ಲ ಗೊತ್ತಿದೆ, ಸವಣೂರು ಅಂತ ಒಂದು ಹೆಸರು ಬಂದ್ರೆ ಅದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಬರಲೇಬೇಕು. ಅದು ಸವಣೂರಿನ ಶ್ರೀಯುತ ಸೀತಾರಾಮ ರೈ ಅವರು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಲೋಕವನ್ನೇ ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಂಡಿರ್ತಕ್ಕಂಥವರೇ ಸವಣೂರು ಸೀತಾರಾಮ ರೈ ಅವರು. ಲಾಸ್ಟ್ ಒಂದು ಎಪಿಸೋಡ್ ನಾನು ಹಾಕಿದ್ದೆ. ಆ ಎಪಿಸೋಡಲ್ಲಿ ನಿಮಗೆ ಗೊತ್ತಿರಬಹುದು, ಅವರ ಅಳಿಯನೇ ಇವಾಗ ಸಂಪೂರ್ಣವಾಗಿ ವಿದ್ಯಾಸಂಸ್ಥೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಅಳಿಯನ ಮೇಲೆ ಬಹಳಷ್ಟು ನಂಬಿಕೆ, ಪ್ರೀತಿ, ಗೌರವಗಳನ್ನು ಇಟ್ಟು ಅದನ್ನು ಮುನ್ನಡೆಸಬೇಕು ಅಂತ ಹೇಳುವ ಕಾರಣದಿಂದ ಅವರಿಗೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟರು. ಬಹಳ ಅದ್ಭುತವಾಗಿ ವಿದ್ಯಾರಶ್ಮಿ ಮತ್ತೆ ಬೆಳಗುವುದಕ್ಕೆ ಪ್ರಾರಂಭವಾಗಿದೆ. ಆದರೆ ಇಂತಹ ಒಂದು ವಿದ್ಯಾಸಂಸ್ಥೆಯನ್ನ ಹಳ್ಳಿಗಾಡಿನಲ್ಲಿ ಪ್ರಾರಂಭ ಮಾಡಿರುವಂತಹ ಸವಣೂರು ಸೀತಾರಾಮ ರೈ ಅವರನ್ನ ಮಾತಾಡಿಸಿದ್ರೆ ಹೇಗೆ ಹೇಳಿ? ಅವರ ಜೊತೆಗೆ ಅವರ ಮಾತುಗಳು ಹೇಗಿದೆ? ಹಾಗೆಯೇ ಅವರು ಕಲ್ತಿರೋದು ಕೇವಲ 10ನೇ ತರಗತಿ ಆಗಿದ್ರು ಕೂಡ ಇವತ್ತು ವಿದೇಶದಲ್ಲೂ ಕೂಡ ಇದ್ದು ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅದೆಷ್ಟೋ ಮಂದಿ ವ್ಯಕ್ತಿಗಳಿದ್ದಾರೆ. ಆದರೆ ಇವರು ಅವತ್ತು ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಮಹತ್ವದಿಂದ ಇದು ಕಾರಣವಾಗಿದೆ. ಹಾಗಾಗಿ ನಾನಿವತ್ತು ಬಂದಿರೋದು ಮೊನ್ನೆ ವಿದ್ಯಾರಶ್ಮಿಯ ಟೂರ್ ಆದ ಬಳಿಕ ಇವತ್ತು ಸವಣೂರು ಸೀತಾರಾಮ ರೈ ಅವರ ಹೋಮ್ ಟೂರ್ ಅನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಸ್ವತಃ ನಮ್ಮ ಜೊತೆಗೆ ಸವಣೂರು ಸೀತಾರಾಮ ರೈ ಅವರು ಕೂಡ ಇದ್ದಾರೆ. ಅವರ ಒಂದಷ್ಟು ಜೀವನ ಕಥೆಗಳು, ಈ ಸಾಗಿ ಬಂದಿರುವಂತಹ ಹಾದಿ ಎಲ್ಲವನ್ನ ಕೂಡ ನಮ್ಮ ಜೊತೆಗೆ ಮಾತಾಡುವಂತಹ ಹೊತ್ತಿದು. ಸೀತಾರಾಮ ರೈ ಸವಣೂರು ಅವರನ್ನ ಪ್ರೀತಿಸುವಂತ ವ್ಯಕ್ತಿಗಳು ಜಾತಿ, ಧರ್ಮ, ಪಕ್ಷ, ಬಣ್ಣ ಎಲ್ಲವನ್ನ ಬಿಟ್ಟು ಪ್ರೀತಿಸ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಹಂಚಿರುವುದು ಈ ಜಗತ್ತಿಗೆ ಶಿಕ್ಷಣವನ್ನ. ಅದರಿಂದ ಇವತ್ತು ಎಷ್ಟೋ ಕುಟುಂಬಗಳು ಬದುಕನ್ನ ಕಟ್ಟಿಕೊಂಡಿದೆ ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಮೀಟ್ ಮಾಡ್ತೀನಿ. ಅವರೊಂದು ಮಾತಾಡ್ತೇನೆ, ಅವ್ರ ಜೊತೆ ಒಂದು ಹೋಮ್ ಟೂರ್ ಕೂಡ ಮಾಡುವಂತಹ ಒಂದು ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಓಕೆ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಎಲ್ಲಿ ಹೋಗಿ ಹೊರಭಾಗದಲ್ಲಿ ಕೇಳಿದ್ರು ಕೂಡ ನಿಮ್ಮನ್ನ ಇವತ್ತು ನೆನಪಿಸದಿರುವಂತ ವ್ಯಕ್ತಿಗಳಿಲ್ಲ. ಇದೆಲ್ಲನೂ ಆಗಬೇಕಿದ್ರೆ ಸವಣೂರಿಗೆ ನೀವು ಬರ್ಬೇಕಿದ್ರೆ ಮೊದಲಿಗೆ ನೀವು ಎಲ್ಲಿದ್ರಿ ಅಂತ? ನಾನು DCC ಬ್ಯಾಂಕಿನಲ್ಲಿ ಫೀಲ್ಡ್ ಸೂಪರ್ವೈಸರ್ ಕೆಲಸ ಮಾಡ್ತಾ ಇರುವಾಗ ನಮ್ಮನ್ನು ಈ 82ನೇ ಇಸವಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಸವಣೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಓಕೆ. ಆ ಹಿಂದೆ ನನ್ನ ತಂದೆಯವ್ರ ಹತ್ರ ನಾನು ಕೇಳ್ತಿದ್ದೆ, ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ಅಂತ ಕೇಳುವಾಗ ಅವರೊಂದು ಮಾತು ಹೇಳ್ತಾ ಇದ್ರು, ನಾನು ದೊಡ್ಡ ಮನೆತನದಲ್ಲಿ ಹುಟ್ಟಿದ, ಸವಣೂರು ಗುತ್ತಿನಲ್ಲಿ ಹುಟ್ಟಿದವ ನಾನು. ಆದರೆ ನಾನು ಇವತ್ತು ಪೇಟೆ ಪಟ್ಟಣದಲ್ಲಿ ಒಂದು ಗುಡ್ಡೆಯಲ್ಲಿ ಇರುವುದರಿಂದ ಗುಡ್ಡೆಡುಕುಲ್ನ ಮಾಸ್ಟರ್ ಅಂತ ಹೇಳ್ತಾರೆ. ನನ್ನ ತಾಯಿ ಶಿಂಟೂರಿನಲ್ಲಿ ಕೇರಳದಲ್ಲಿ ಅತ್ಯಂತ ದೊಡ್ಡ ಮನೆತನದಲ್ಲಿ ಹುಟ್ಟಿದವರು ಅಂತ ಹೇಳ್ತಾ ಇದ್ರು. ಇದು ಸಣ್ಣದಿರುವಾಗಿನ ಕತೆ. ಆ ನಂತರ ನಾನು ನಮ್ಮ AJ ಶೆಟ್ಟಿ ಅವರು ನನ್ನ ಭಾವ, ಅವರೊಟ್ಟಿಗೆ ಅವರ ವ್ಯವಹಾರ ಕೂಡ ಪುತ್ತೂರು ತಾಲೂಕನ್ನು ನೋಡಿಕೊಳ್ತಾ ಇದ್ದೆ. ನನ್ನ ಅಣ್ಣ ನೋಡಿಕೊಳ್ತಿದ್ದ ಬಾಲಕೃಷ್ಣ ಚೊಕ್ಕಾಡಿ ಅಂತ. ಆದರೆ ಅವನಿಗೆ ವಿದ್ಯೆ ಸ್ವಲ್ಪ ಕಡಿಮೆ ಇದ್ದದ್ರಿಂದ ನಾನು ಅವರ ಅಕೌಂಟ್ ಎಲ್ಲ ನೋಡಿದೆ. ಕಡೆಗೆ ನನಗೆ ಕೆಲಸ ಎಲ್ಲ ನೋಡಿ AJ ಶೆಟ್ಟರು ನನಗೊಂದು ಗಾಡಿ ಕೊಟ್ಟರು. ಆ ಗಾಡಿಯಲ್ಲಿ ಓಡುವಾಗ ನಾನು ಸೂಪರ್ವೈಸರ್ ಆಗಿ ಮಾಡೋದು ಕೆಲಸ ತಪ್ಪು.
ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ಕೆಲಸದಲ್ಲಿ ಇರುವ ಸಾರ್ವಜನಿಕರ ಎದುರಿನಲ್ಲಿ ಕಾರ್ನಲ್ಲಿ ಹೋಗುವುದು ಇದೆಲ್ಲ ತಪ್ಪು ಅಂತ ಹೇಳಿ ನಾನು ಇಲ್ಲಿ 86ರಲ್ಲಿ ನಾನು ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ರಿ. ಅದಕ್ಕೆ ನನಗೆ ಸವಣೂರಲ್ಲಿ ನಾನು ಯಾಕೆ ಸೆಟ್ಲ್ ಆಗಬಾರ್ದು ಅಂತ ಹೇಳಿದ್ರೆ ಒಂದು ದಿವಸ ಒಂದು ಪೇಪರ್ನಲ್ಲಿ ಒಂದು ಆ್ಯಡ್ ಬಂತು. ಆ್ಯಡ್ನಲ್ಲಿ ಇಲ್ಲಿ ಇಂಥಲ್ಲಿ 7 ಎಕರೆ ಜಾಗ ಇದು ಕೊಡುವಂಥದ್ದು ಉಂಟು ಅಂತ ಹೋಗಿ ನೋಡಿದ್ರೆ ಅದು ಸವಣೂರು ಗುತ್ತಿನ ಒರಿಜಿನಲ್ ಮನೆ ಅವರದೇ ಜಾಗ, ಗುತ್ತಿನವರೇ ಜಾಗ. ನಾನು ಕಡೆಗೆ ಏಲಂ ಬೇಡ ಅಂತೇಳಿ ನಾವೇ ಸಂತೋಷಪೂರ್ವಕವಾಗಿ ನಾನು ಮತ್ತು ಅವರು ಮಾತುಕತೆ ನಡೆಸಿ ಆ ಸವಣೂರು ಗುತ್ತಿನ 2 ಜನರ ಶೇರನ್ನು ನಾನು ಖರೀದಿ ಮಾಡಿದ್ದೆ. ಆನಂತರ ಅದು ಸಾಧಾರಣ 90ನೇ ಇಸ್ವಿಯಲ್ಲಿ 90ನೇ ಇಸ್ವಿಯಲ್ಲಿ ಇದು ಮಾಡಿದ ನಂತರ ಕೃಷಿ ಎಲ್ಲ ಮಾಡಿಕೊಂಡು ಬಂದಾಗ ನನಗೆ ಇಲ್ಲೇ ಸೆಟ್ಲ್ ಆದರೆ ಏನು ಅಂತ ಒಂದು ಕಂಡಿತು. ಇಷ್ಟೆಲ್ಲ ಉತ್ಪತ್ತಿ ಇಷ್ಟೆಲ್ಲ ಕೃಷಿ ಮಾಡಿದ ನಂತರ ಅಂಥೇಳಿ ನಾನು 94ರಲ್ಲಿ ಇಲ್ಲಿ ಈ ಮನೆಯನ್ನು ಕಟ್ಟಿ 94ಕ್ಕೆ ಫುಲ್ ಟೈಮು ಇಲ್ಲಿಗೆ ಬಂದ್ರಿ. ಎಲ್ಲ ಸವಣೂರಿನ ಏನೆಲ್ಲ ಆಗು ಹೋಗುಗಳು ಬೇಕೋ ಅದನ್ನೆಲ್ಲ ನಾನು ಮಾಡಿಕೊಂಡು ನನ್ನ ಉದ್ದೇಶ ಅಂದರೆ ನಾನು ನನ್ನ ತಂದೆ ಮತ್ತು ತಾಯಿಯನ್ನು ಬಹಳ ಗೌರವದಿಂದ ನೋಡಿಕೊಳ್ತೇನೆ. ಯಾಕೆಂದರೆ ನಾವು 7 ಜನ ಮಕ್ಕಳು, ಅವರಿಗೆ 7 ಜನಕ್ಕೆ ಕಲಿಸಲಿಕ್ಕೆ ಆಗದ ಪರಿಸ್ಥಿತಿ ನೀವು ನೋಡಿದರೆ ನನ್ನ ದೊಡ್ಡ ಅಣ್ಣ 8ನೇ ಕ್ಲಾಸ್ ಪಾಸ್ ಆಗಿ 9ನೇ ಕ್ಲಾಸಿಗೆ ಕಳಿಸ್ಲಿಕ್ಕೆ ಆಗದೆ ಕೆಲಸ ಬಿಟ್ಟರು. 2ನೇ ಅಣ್ಣ 5ನೇ ಕ್ಲಾಸಿನಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲಸ ಬಿಡಿಸಿದ್ರು. 3ನೇವ ನಾನು. ನನಗೆ ಕಲಿಸಿದ್ದು ಅಂದರೆ ನಾನೇ ಹೈಯೆಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ಕಲ್ತವ ಅಂದರೆ SSLC ಮಾಡಿ ನನ್ನನ್ನು ಇದು. ಅದರಿಂದ ನಾನು ನನ್ನ ತಂದೆಯನ್ನು ಬಹಳವಾಗಿ ಗೌರವಿಸುವಂಥದ್ದು. ಮತ್ತು ಅವರು ಬಹಳ ಶಿಸ್ತಿನ ಒಂದು ಸಿಪಾಯಿ. ಅವರು 2ನೇ ಮಹಾಯುದ್ಧದಲ್ಲಿ ಕೆಲಸ ಮಾಡಿದ್ರಿಂದ ನಾನು ಕೂಡ ಇವತ್ತು ನಾನು ಸಮಯಕ್ಕೆ ಪರಿಪಾಲನೆ ಮಾಡೋದ್ರಲ್ಲಿ ನಾನು ಕೂಡ ಮೋಹನ ಆಳ್ವರ ಹಾಗೆ ನಾನು ಅದನ್ನು ಫಾಲೋ ಮಾಡೋದು. ಅವು ಮೋಹನ ಆಳ್ವರ ಮಾಡೋದನ್ನು ಇವತ್ತೆಲ್ಲ ಹೊಗಳುವುದನ್ನೆಲ್ಲ ನಾವು ನೋಡ್ತೇವೆ. ಹಾಗೆ ನಾನು ಕೂಡ ಸಮಯಕ್ಕೆ ಒಂದು 5 ನಿಮಿಷ ಮುಂಚಿತವಾಗಿ ಹೋಗಿ ಅವರೊಟ್ಟಿಗೆಲ್ಲ ಇದ್ದು ನನಗೆ ಅದನ್ನೆಲ್ಲ ತಂದು ನನ್ನ ತಂದೆಯವರ ಕಷ್ಟದ ಜೀವನವನ್ನು ನೆನೆಸಿ ನನಗೂ ಅದೇ ಆಯಿತು, ನನ್ನ ತಂದೆಯವರ ಊರನ್ನು ಯಾಕೆ ಅಭಿವೃದ್ಧಿ ಮಾಡಬಾರ್ದು. ಆನಂತರ ನಾನು ಇದಕ್ಕೆಲ್ಲ ಕಳೆದು ಫುಲ್ ಎಲ್ಲ ಇಲ್ಲಿಯ ಇವತ್ತು ಏನು ನಿಮ್ಮ ಕಣ್ಣಿಗೆ ಎಲ್ಲ ಕಾಣ್ತದೆ ಅದೆಲ್ಲ ನನ್ನ ಬಿಲ್ಟು. ಆದರೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಬಿಟ್ಟುಬಿಟ್ಟೆ. ಈ ಪೊಲಿಟಿಕ್ಸ್ ಊರಿನಲ್ಲಿ ಎಲ್ಲ ಬಂದು ಗ್ರಾಮಕ್ಕೆ ಬಂದುಬಿಡ್ತು. ಮನೆಗೆ ಬಂದು ಗಂಡ ಹೆಂಡತಿ ಬೇರೆ, ಅಣ್ಣ ತಮ್ಮಂದಿರು ಬೇರೆ, ಇದೆಲ್ಲ ಮಾಡಿಕೊಂಡು ಮಾನಸಿಕವಾಗಿ ನೋವು ಮಾಡಿಕೊಳ್ಳೋದು ಬೇಡ. ನಾವು ನಮ್ಮಷ್ಟಾಗೆ ಇದ್ದು ಬಿಡುವ. ನಮಗೆ ಹೆಸರು ಬರುವಷ್ಟು ಹೆಸರು ಬಂದಿದೆ, ನಾವು ರಾಜ್ಯವ್ಯಾಪಿ ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ ನಾನು ಅವಿಭಜಿತ ಉಡುಪಿ ಮತ್ತು ಮಂಗಳೂರಿನಲ್ಲಿ ಬೈಂದೂರಿಂದ ಹಿಡಿದು ಇದು ಸಂಪಾಜೆವರೆಗೆ ನನ್ನ ಪರಿಚಯ ಇಲ್ಲದ ಜನಗಳು ಯಾರಿಲ್ಲ ಈ ಕೋಆಪರೇಟಿವ್ನಲ್ಲಿ ಕೆಲಸ ಮಾಡಿದೆ. ಆದ್ದರಿಂದ ನಾವು ಅದರಲ್ಲಿ ಒಂದು ಸಂತೋಷವನ್ನು ಕಂಡುಕೊಂಡಿದ್ದೇವೆ. ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ನಿಮ್ಮ ಜೊತೆಗೆ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಪುಣ್ಯದ ನಾನು ಭಾವಿಸಿಕೊಳ್ತೇನೆ. ಸೊ ನಿಮಗೆ ಹಾಗಿದ್ರೆ ಈ ಶಿಕ್ಷಣ ಸಂಸ್ಥೆ ಎಲ್ಲ ಪ್ರಾರಂಭ ಮಾಡಬೇಕು ಅಂತ ಹೇಳುವ ಒಂದು ಕನಸು ಯಾಕೆ ಬಂತು? ನೀವು ಇಲ್ಲಿ 7 ಎಕರೆ ಜಾಗ ತಗೊಂಡ್ರಿ, ಕೃಷಿಯನ್ನ ಮಾಡ್ತಾ ಇದ್ರಿ, ಸೊ ನಿಮ್ಮಷ್ಟಕ್ಕೆ ಒಂದು ಜೀವನ ನಡೀತಾ ಇತ್ತು. ಶಿಕ್ಷಣ ಮಾಡಬೇಕು, ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಹೇಳುವಂತ ಒಂದು ಕಿಡಿ ಹೇಗೆ ಬಂತು? ನನಗೆ ಒಂದನೇದಾಗಿ ಕುರುಂಜಿ ಅವರು ಒಬ್ರು ಆದರ್ಶಪ್ರಾಯ, ಕುರುಂಜಿ ವೆಂಕಟರಮಣಗೌಡ. 2ನೇದಾಗಿ ಮೋಹನ ಆಳ್ವರು. 3ನೇದಾಗಿ ನಾನು ಸುಳ್ಯದ ರೋಟರಿ ಸದಸ್ಯನಾಗಿದ್ದುಕೊಂಡು ಸುಳ್ಯ ರೋಟರಿ ಶಾಲೆಯನ್ನು ನಡೆಸುವ ಸಂಚಾಲಕನಾಗಿದ್ದೆ. ಆ ಸಂಚಾಲಕನಾಗಿರುವಾಗ ನನಗೆ ಅಲ್ಲಿ 500-600 ಮಕ್ಕಳು, ಒಂದು 50 ಜನ ಟೀಚರ್ಸಿನೊಟ್ಟಿಗೆ ಸೇರಿ ಅವರೊಟ್ಟಿಗೆ ಆಡೋದು, ಹಿಡಿಯೋದು, ಅವ್ರ ಹತ್ರ ಮೀಟಿಂಗ್ ಮಾಡೋದನ್ನೆಲ್ಲ ನೋಡುವಾಗ ನನಗೊಂದು ಮಾನಸಿಕ ಒಂದು ನೆಮ್ಮದಿಯನ್ನು ಕಾಣುವಂಥ ಒಂದು ವ್ಯವಸ್ಥೆ ಆಯಿತು. ನಾನು ಕೂಡ ಇಂಥದ್ದೇ ಒಂದು ಶಾಲೆ ಯಾಕೆ ಮಾಡಬಾರ್ದು ಅಂತ ಹೇಳುವಂಥದ್ದು. ಇದಕ್ಕೆ ಇನ್ಸಿಡೆಂಟ್ ಅಂತ ಹೇಳುವಾಗೆ ನನ್ನ ತಂದೆಯವರು ನನ್ನ ಸಮಾಜ ಸೇವೆಗೆ ನನಗೆ ಜೋರು ಮಾಡಿ ನೀನೊಂದು ಶಾಲೆ ಮಾಡು ಅಂತ ಹೇಳಿಬಿಟ್ರು ಅವರ ಬಾಯಿಂದ ಬಿದ್ದದ್ದೇ ತಡ ನಾನು ಥಿಂಕ್ ಟ್ಯಾಂಕ್ ಅಂತ ಮಾಡಿ ಶಾಲೆ ಪ್ರಾರಂಭ ಮಾಡಿಬಿಟ್ಟರು. ಇವತ್ತು ನಾನು ಸುಮಾರು 20 ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದೇನೆ. ಈಗ ನಿಮ್ಮ ಕಂಪ್ಲೀಟ್ ಆ ಶಿಕ್ಷಣ ಸಂಸ್ಥೆಗಳಿಗೆ 20 ಕೋಟಿ ಇನ್ವೆಸ್ಟ್ ಮಾಡಿದ್ದೀರಿ? 20 ಕೋಟಿ ಇನ್ವೆಸ್ಟ್ ಮಾಡಿದ್ದು. ಇವತ್ತು 8 ಕೋಟಿ ಇದರಲ್ಲಿ ಉಂಟು. ಅದು 25 ಎಕರೆ ಜಾಗ ಖರೀದಿ ಮಾಡಿದ್ದು. ಈಗ ಶಾಲೆಯನ್ನ ರೆಡಿ ಮಾಡ್ಲಿಕ್ಕೆ ಬೇಕಾಗಿ 25 ಎಕರೆ ಜಾಗ ಎಲ್ಲ ಅಲ್ಲೇ ಸುತ್ತಮುತ್ತ ಇದ್ದ ಜಾಗ ಎಲ್ಲ ಅವ್ರ ಹತ್ರ ಪಾಪದವರನ್ನೆಲ್ಲ ಹಿಡಿದು ಅವ್ರ ಹತ್ರ ಒಪ್ಪಂದ ಮಾಡಿಕೊಂಡು ಖರೀದಿ ಮಾಡಿದ್ದು. ಅದರಲ್ಲಿ ಒಂದು 7 ಎಕರೆ ಮಾತ್ರ ಸರ್ಕಾರಿ ಒಂದು ಜಾಗ ಸಿಕ್ಕಿದೆ. ಯಾಕಂತೇಳಿದ್ರೆ ಇಲ್ಲಿ 99ನೇ ಇಸ್ವಿಯಲ್ಲಿ IAS ಆಫೀಸರ್ ಹರ್ಷ ಗುಪ್ತಾ ಅಂತ ಬಂದಿದ್ರು, ಅಸಿಸ್ಟೆಂಟ್ ಕಮಿಷನ್. ನಾನು ಆಗ ಬಾಲವನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಾಲವನದಲ್ಲಿ ಗವರ್ಮೆಂಟ್ ಅಧಿಕೃತ ಅಧ್ಯಕ್ಷ ಅವರು, ಸಾರ್ವಜನಿಕರ ಪರವಾಗಿ ಅಭಿವೃದ್ಧಿ ಅಧ್ಯಕ್ಷ ನಾನು. ನನಗೂ ಅವರಿಗೊಮ್ಮೆ ಸ್ವಲ್ಪ ಚಕಮಕಿ ಆಯಿತು. ಆನಂತರ ನಾನು ಅವರು ಬಹಳ ಗಳಸ್ಯ ಗಂಟಸ್ಯ ಆಯಿತು. 2 ವರ್ಷ ಅವರು ಇರುವಾಗ ಅವರು ಹೇಳಿದೆಲ್ಲ ಕೆಲಸ ಮಾಡಿಕೊಟ್ಟು ಒಂದು ದಿನ ಕೂಡ ನನ್ನ ಒಂದು ಕೆಲಸ ಮಾಡಿಕೊಡಿ ಅಂತ ನಾನು ಅವ್ರ ಹತ್ರ ಹೇಳಲಿಲ್ಲ. ವರ್ಗಾವಣೆಗೆ ಒಂದು 3 ತಿಂಗಳು ಇರುವಾಗ ಅವರು ಡ್ರೈವರ್ ಹತ್ರ ಹೇಳಿದ್ರು, ಹೌದು ಮರ ಈ ಸೀತಾರಾಮ್ ರೈ ನನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡಲಿಲ್ಲಲ್ಲ ಇವ 2 ವರ್ಷದಲ್ಲಿ, ಅವನಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ. ಆಗ ಡ್ರೈವರ್ ಬಂದು ನನ್ನ ಹತ್ರ ಹೇಳಿದ, ನಾನು ನನಗೆ ನಿನ್ನ AC ನನಗೇನು ಬೇಡ ಮಾರೆ, ನಾವು ಯಾರು ಸಾರ್ವಜನಿಕರ ಕೆಲಸಕ್ಕಾಗಿ ಅವ್ರ ಹತ್ರ ಹೋಗೋದಷ್ಟೆಲ್ಲ, ನನಗೆ ನಿಮ್ಮಿಂದ ಏನು ಬೇಡ ಅಂದೆ. ಅಲ್ಲಿ ಯಾರು ಬಾರಿ ಒತ್ತಾಯ ಮಲ್ಪುವರು ಅಂಚೆ ಇಂಚ. ಆಗ ನನಗೆ ಶಾಲೆ ಮಾಡಿದ್ದೇನೆ. ಈಗ
ಎಲ್ಲ ಒಂದು 10-15 ಎಕರೆ ಜಾಗ ಬರ ನನಗೆ ಸ್ವಲ್ಪ ಜಾಗ ಬೇಕು, ಒಂದು 7 ಎಕರೆ ಜಾಗ ಕೊಡಿಸಿ ಅಂತ. ಹಾಗೆ ಅವರೇ ಸ್ವಂತ ಮುತುವರ್ಜಿಯಲ್ಲಿ ಡಿ ಸಿ ಹತ್ರ ಫೈಲ್ ಹಿಡ್ಕೊಂಡು ಹೋಗಿ ಆಗ ಡಿ ಸಿಗೆ ಪವರ್ ಇತ್ತು, ನನಗೆ 7 ಎಕರೆ ಜಾಗ ಮಾಡಿಕೊಟ್ರು. ಇದೆಲ್ಲ ನಿಮಗಿರುವಂತ ಒಂದು ಸಮಾಜದಲ್ಲಿರುವಂತ ಬಹಳ ಒಳ್ಳೆಯ ಮಾತು. ಶ್ರೀಯುತ ಸಿದ್ದರಾಮಯ್ಯ ರೈ ಸವಣೂರ್ ಅವರು ಜಾತಿ, ಧರ್ಮ, ಪಕ್ಷ, ಬಣ್ಣ ಯಾವುದು ನೋಡೋದೊಬ್ಬ ವ್ಯಕ್ತಿ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನಾನು ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ನನ್ನ ಅಳಿಯ ಅಶ್ವಿನ್ ಬಿಜೆಪಿಗೆ ಸೇರಿಕೊಂಡಿದ್ದಾನೆ. ನನ್ನ ತಮ್ಮ ಸುಳ್ಯದಲ್ಲಿ ಮುಂಚೆ ಬಿಜೆಪಿಯಲ್ಲಿದ್ದ ಜಯಪ್ರಕಾಶ್ ರೈ ಈಗ ಕಾಂಗ್ರೆಸ್ಗೆ ಸೇರಿಕೊಂಡಿದ್ದಾನೆ, ಈಗ ಕೆಲಸ ಬಿಟ್ಟಿದ್ದಾನೆ. ಅದಕ್ಕಿಂತ ದೊಡ್ಡ ಅಣ್ಣ ಚೊಕ್ಕಾಡಿ ಅವ ಕಾಂಗ್ರೆಸ್ನಲ್ಲಿದ್ದ. ಆದರೆ ನಾನು ಶಾಲೆ ಮಾಡಿದ್ದರಿಂದ ಶಾಲೆ ಅಂತ ಹೇಳುವಂಥದ್ದು ಎಲ್ರಿಗೂ ಒಂದು ಸಂಬಂಧಪಟ್ಟಂಥ ವಿಚಾರ. ಅದು ಬಿಜೆಪಿಗೆ, ಕಾಂಗ್ರೆಸ್ಸಿಗೆ, JDSಗೆ ಸಂಬಂಧಪಟ್ಟದ್ದು ಅಥವಾ ಬ್ಯಾರಿ, ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ ಸಂಬಂಧಪಟ್ಟದಲ್ಲ. ಎಲ್ಲರೂ ಒಟ್ಟಿಗಿರಬೇಕಾದಂಥ ಒಂದು ಸಂಘ ಸಂಸ್ಥೆ. ಹಾಗೆ ಅದರಲ್ಲಿ ಇರುವಾಗ ನಾನು ಯಾವುದರಲ್ಲಿ ಆದರೂ ಒಂದರಲ್ಲಿ ಗುರುತಿಸಿಕೊಂಡ್ರೆ ಅದು ತಪ್ಪಾಗ್ತದೆ ಅಂತ ಹೇಳಿ ನಾನು ನನ್ನ ಅಣ್ಣ ತಮ್ಮಂದರೊಟ್ಟಿಗೆ ಅವರ ಪಾರ್ಟಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದರು. ನಾನು ಮಾತ್ರ ಯಾವುದೇ ಒಂದು ಇದಕ್ಕೆ ಕಳಂಕ ಬಾರದ ರೀತಿಯಲ್ಲಿ ಇವತ್ತಿನವರೆಗೆ ನಡೆಸಿಕೊಂಡು ಹೋಗ್ತಾ ಇದ್ದೆ. ಅದೇ ನೀವು ಶಾಲೆಯನ್ನ ಪ್ರಾರಂಭ ಮಾಡಬೇಕಿದ್ರೆ, ಇವತ್ತು ಸವಣೂರು ದೊಡ್ಡ ಸಿಟಿ, ತುಂಬಾ ದೊಡ್ಡ ಸಿಟಿ. ನೀವು ಅವತ್ತು ಪ್ರಾರಂಭ ಮಾಡಬೇಕಿದ್ರೆ ಇಲ್ಲಿ ಹೇಗಿತ್ತು? ಟೌನ್ಗಳೆಲ್ಲ ಇತ್ತ? ಹೇಗಿತ್ತು ಇಲ್ಲಿ? ಯಾವುದಿಲ್ಲ, ಒಂದು ಸೊಸೈಟಿಗೆ ಒಂದು ಬಿಲ್ಡಿಂಗ್ ಕೂಡ ಇಲ್ಲ. ಪಂಚಾಯತಿನ 1-2 ಬಿಲ್ಡಿಂಗು, ಮತ್ತೆ ಮುಸ್ಲಿಮರ 2 ಗೂಡಂಗಡಿಗಳು ಬಿಟ್ರೆ, ಮತ್ತೆ ಒಬ್ಬರದ್ದು ಒಂದು ನಾರಾಯಣ ರೈ ಅಂತ ಇದ್ರೆ ಅವ್ರದ್ದೊಂದು ಚಾದ ಅಂಗಡಿ ಬಿಟ್ರೆ ಬೇರೆ ಏನಿಲ್ಲ. ಇವತ್ತೆಲ್ಲ ಕಾಣುವಂಥದ್ದು ನಾನು ಬಂದ ನಂತರದ ವ್ಯವಸ್ಥೆಗಳು. CA ಬ್ಯಾಂಕ್ ಇರ್ಬೋದು, ಹಾಲು ಸೊಸೈಟಿ ಇರ್ಬೋದು, ಯುವಕ ಮಂಡಲ ಇರ್ಬೋದು, ಮಹಿಳಾ ಮಂಡಲ ಇರ್ಬೋದು, ಎಲ್ಲ ಜೂನಿಯರ್ ಕಾಲೇಜು, ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್, ಅದೆಲ್ಲ ನಾನೇ ಮಾಡಿದ್ದಿಲ್ಲ. ಎಲ್ಲ ನಿಮ್ಮ ಕಣ್ಣ ಮುಂದೆ ಬೆಳೆದಿರುವಂತಹ ಪಟ್ಟಣ, ನಾನೇ ಬಂದ ನಂತರವೇ ಮಾಡಿದ್ದೆ ಎಲ್ಲ ಪ್ರತಿಯೊಂದು. ನಾನು ಒಂದು ತಿಳ್ಕೊಳ್ಳೋದು, ನಾವು ದೇವರನ್ನ ಬಹಳಷ್ಟು ನಂಬುವವರು. ನಿಮ್ಮ ತಂದೆಯವರ ಹುಟ್ಟೂರು ಇಲ್ಲೇ ಆಗಿತ್ತು ಸವಣೂರು, ಅವ್ರು ಅಚಾನಕ್ಕಾಗಿ ಸುಳ್ಯಕ್ಕೆ ಹೋದ್ರು. ಆ ದೇವರ ನಿಮ್ಮನ್ನ ಮತ್ತೆ ಇಲ್ಲಿ ಕರೆಸಿಕೊಂಡಿರ್ಬೋದಾ? ಇಲ್ಲಿ 2 ದೇವಸ್ಥಾನಗಳುಂಟು. ಈ ಗ್ರಾಮಕ್ಕೆ ಸಂಬಂಧಪಟ್ಟ ವಿಷ್ಣುಮೂರ್ತಿ ದೇವಸ್ಥಾನಗಳು 2 ಉಂಟು. 2 ಕೂಡ ನನ್ನ ನಾಯಕತ್ವದಲ್ಲೇ ಬ್ರಹ್ಮಕಲಶ ಮತ್ತೆ ಜೀರ್ಣೋದ್ಧಾರ ಆಗಿದೆ. ಅದರಲ್ಲಿಂದ ಒಂದು ಸಂತೋಷ ಇದೆ, ಯಾರು ಇದಿಲ್ಲ. ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದೇವೆ. ಇಡೀ ಊರು ನನ್ನನ್ನು ಇವತ್ತು ಒಂದು 8ನೇ ಕ್ಲಾಸ್ ಮಗು ಕೂಡ ನನ್ನನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಹತ್ರ ಇದ್ದದ್ದನ್ನು ನನಗೆ ಕೂಡಿದಷ್ಟು ಸಾರ್ವಜನಿಕರ ಕೆಲಸಕ್ಕೆ ಮಾಡಿದ್ದೇನೆ. ಹಾಗೆಯೇ ನಾನು ಒಂದು 225 ಜನ ಇವತ್ತು ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ಒಂದು 150-200 ಜನಕ್ಕೆ ಹೊಸ ಉದ್ಯೋಗ ಕೊಡಿಸಿದ್ದೇನೆ. DC ಬ್ಯಾಂಕು, KMF, ರಾಮಕೃಷ್ಣ ಸೊಸೈಟಿ, ಇದೆಲ್ಲ ಮಾಡಿ. ಅದರಿಂದ ಒಂದು ಇದರಲ್ಲಿ ಒಂದು ಸಂತೋಷವನ್ನು ಕಾಣೋದು ಅಷ್ಟೇ. ಮತ್ತೆ ನಾನು ಪ್ರಚಾರಕ್ಕೆ ಇದು ಮಾಡಿ, ಈಗಲೇ ಪ್ರಚಾರ ಜಾಸ್ತಿ ಆಗಿದೆ, ತಮಗೆಲ್ಲ ಗೊತ್ತಿದೆ. ಪೇಪರ್ನವರು, TV ಅವರು ಇವರೆಲ್ಲ ಬಂದುಕೊಂಡು ನನ್ನ ದಿವಸ ಕೂತ್ಕೊಳ್ಳಿಕ್ಕೆ ಬಿಡ, ನಿಮ್ಮ TV ಅವರು ಒಂದು 10-20 ಜನ ಇದ್ದಾರೆ. ನಾನು ಒಂದು ಫಂಕ್ಷನ್ ನಾಳೆ ಉದ್ಘಾಟನೆ ಆಗ್ತದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಸಾಕು, ಮರು ದಿವಸ ಬೆಳಿಗ್ಗೆ ಎಲ್ಲ ನನ್ನ ಹತ್ರ ಇಡೀ ಇದರಲ್ಲಿ ನನ್ನ ಆದರ್ಶದ ಬ್ರಾಂಚ್ ಓಪನ್ ಮಾಡೋದಾಗ್ಲಿ, ಯಾವುದೇ ಶಾಲೆಯಲ್ಲಿ ಏನಾದ್ರು ಫಂಕ್ಷನ್ ಆಗೋದಾದ್ರೆ ಎಲ್ಲರೂ. ಮತ್ತೆ ನನಗೆ ಸಂತೋಷ ಕೂಡ ಉಂಟು, ಪ್ರೆಸ್ಸಿನವರು ಮತ್ತು ಮೀಡಿಯಾದವರೆಲ್ಲ ನನಗೆ ಬಹಳವಾಗಿ ವ್ಯಾಪಕವಾದ ಪ್ರಚಾರವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಆ್ಯಡ್ ಕೇಳ್ತಾರೆ ಅಂತಲ್ಲ, ಆದರೆ ನನಗೆ ಅಷ್ಟು ನಾನು ಇವತ್ತು ನನ್ನ ಬೆಳವಣಿಗೆಯಲ್ಲಿ ಪತ್ರಕರ್ತರದ್ದು ಮತ್ತು ಮೀಡಿಯಾದವ್ರದ್ದು ಕೂಡ ಒಂದು ಪಾಲಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇವತ್ತು ಸುಮಾರು ಇಷ್ಟು ಮಂದಿ ವಿದ್ಯಾರ್ಥಿಗಳೆಲ್ಲ ನಿಮ್ಮ ಶಿಕ್ಷಣ ಸಂಸ್ಥೆ ಮೂಲಕ ಕಲಿತು ಹೋಗಿದ್ದಾರೆ, ಎಲ್ಲೆಲ್ಲೋ ಇದ್ದಾರೆ, ವಿದೇಶಗಳಲ್ಲಿದ್ದಾರೆ. ನಾನು ಕಲಿತದ್ದು ಎಲ್ಲಿ ಅಂತ ಹೇಳಿದ್ರೆ ಸವಣೂರಿನ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಕೇಳುವಾಗ ಎಷ್ಟು ಹ್ಯಾಪಿ ಆಗ್ತದೆ ನಿಮಗೆ? ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ನಮಗೆ ನಷ್ಟದಲ್ಲಿ ಇದ್ದರೂ, ಶಾಲೆಗೆ ದುಡ್ಡು ಹಾಕಿದ್ರು, ನಾನು 20 ಕೋಟಿ ಹಾಕಿದ್ರು, ಮಾನಸಿಕವಾದಂಥ ಒಂದು ನೆಮ್ಮದಿಯನ್ನು ಅದರಿಂದ ನಾನು ಕಾಣುವಂತಾಗಿದೆ. ಅದರಿಂದ ಸಂತೋಷದಲ್ಲಿ. ಹಾಗಿದ್ರೆ ಶಿಕ್ಷಣ ಸಂಸ್ಥೆಯನ್ನ ಮಾಡಿ ಅದರಿಂದ ಲಾಭ ಅಂತ ಹೇಳುವಂತ ನೀವು ಪಡ್ಕೊಳ್ಳಿಲ್ಲ, ಹಣದ ರೂಪದಲ್ಲಿ ಬಿಟ್ಟು ಇವತ್ತಿನವರೆಗೆ ನನ್ನ ಮನೆಯವರಿಗೆ ಒಂದು 100 ರೂಪಾಯಿ ಅದರಿಂದ ತೆಗೆದು ಕೊಡ್ಲಿಕ್ಕೆ ಆಗಲಿಲ್ಲ, ನನ್ನಿಂದ ಕೊಡ್ಲಿಕ್ಕೆ ಆಗಲಿಲ್ಲ. ನಾನೇ ನನ್ನ ವ್ಯವಹಾರದಿಂದ ಅದಕ್ಕೆ ಹಾಕೋದಲ್ಲ, ನಮಗೆ ತೆಗಿಲಿಕ್ಕೆ ಆಗಲಿಲ್ಲ. ಹಾಗಿದ್ರೆ ಅಲ್ಲಿ ಬಂದಿರುವಂತ, ಅಲ್ಲಿ ಸಿಕ್ಕಿರುವಂತದ್ದು ನಿಮಗೆ ಮಾನಸಿಕ ನೆಮ್ಮದಿ ಮಾತ್ರ. ಇವತ್ತು ನಿಮ್ಮ ಒಟ್ಟಾರೆಯಾಗಿರುವಂತಹ ಶಿಕ್ಷಣ ಸಂಸ್ಥೆಯನ್ನು ಬಿಟ್ರೆ ಆದಾಯಕ್ಕೋಸ್ಕರ ಏನೆಲ್ಲ ಇದೆ ನಿಮಗೆ ಅಂತ? ನನ್ನ ಹತ್ರ ಬಿಸಿನೆಸ್ ಇದೆ, ಒಂದು 5-6 ವೈನ್ ಶಾಪ್ಗಳು ಮತ್ತೆ ಹೋಟೆಲ್ಗಳು ಇದೆ. ಮತ್ತೆ ನನ್ನ ಹತ್ರ ಒಂದು 40 ಎಕರೆ ಕೃಷಿ ಜಾಗ ಇದೆ. ಕೃಷಿಯಲ್ಲಿ ನನ್ನ ಹತ್ರ ಒಂದು 8-9 ಸಾವಿರ ಅಡಿಕೆ ಸಸಿಗಳಿದೆ, ಮತ್ತೊಂದು 200 ತೆಂಗಿನ ಮರ ಇದೆ, ಮತ್ತೊಂದು 25 ಎಕರೆ ರಬ್ಬರು, 1,000 ಒಳ್ಳೆಯ ಕಾಳು ಮೆಣಸು, ಇನ್ನಿತರ ಇದನ್ನೆಲ್ಲ ಬೆಳೆಸುವುದರ ಒಂದಿಗೆ ನಾನು KMF ನಲ್ಲಿ ನಿರ್ದೇಶಕ ಅಧ್ಯಕ್ಷ ಆಗಿರೋದ್ರಿಂದ ದನಗಳನ್ನು ಸಾಕೋ ಹುಚ್ಚು ಹಿಡಿದು ಹೋಯ್ತು. ಅದರೊಟ್ಟಿಗೆ ಇವತ್ತು ನನ್ನ ಹತ್ರ 25-30 ಒಳ್ಳೆಯ HNF ದನಗಳು ನಾವು ಸಾಕ್ತಾ ಇದ್ದೇವೆ. ಮತ್ತು ಅಳಿಯ ಬಂದ ನಂತರ ಅವರ ಇಂಟ್ರೆಸ್ಟ್ನಲ್ಲಿ ಬನ್ನೂರಿಂದ ಕುರಿ ತಂದು ಇವತ್ತೊಂದು 15-20 ಕುರಿಗಳು ಕೂಡ ನಮ್ಮೊಟ್ಟಿಗೆ ಇದೆ. ಒಳ್ಳೆ ಚೆನ್ನಾಗಿ ನಡೀತದೆ ಕೆಲಸದವರು. ನಮಗೆ ಅದರಿಂದ ಏನು ದೊಡ್ಡ ಲಾಭ ಆಗ್ತದೆ ಅಂತಲ್ಲ, ಕೆಲಸದವರೆಲ್ಲ ನಮ್ಮೊಟ್ಟಿಗೆ ಸಂತೋಷದಲ್ಲಿದ್ದಾರೆ. ಮತ್ತು ನನ್ನ ವ್ಯಾಪಾರ ಮತ್ತು ನನ್ನ ಈ ಕೃಷಿಯಲ್ಲಿ ಬರೋ ಇನ್ಕಮನ್ನು ಶಾಲೆಗೆ ಕೂಡ ಇನ್ವೆಸ್ಟ್ ಮಾಡ್ತೀರಲ್ವ? ಒಂದು ಸಂದರ್ಭದಲ್ಲಿ ನಾನು ಕೇಳಿಪಟ್ಟೆ,
ನಿಮ್ಮ ಶಾಲೆಗೆ ಬಂದಿರುವಂತಹ ಶಿಕ್ಷಕರುಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನಿಲ್ಲೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಮ್ಮದೇ ಒಂದು ಅಡಿಕೆ ಇಡುವಂತ ಗೋಡನನ್ನೇ ಅವರಿಗೆ ಹಾಸ್ಟೆಲ್ ಮಾಡಿ ಕೊಟ್ಟಿದ್ರಂತೆ, ಹೌದಾ ಅಂತ? ಈ ಮನೆಗೆ ಎಷ್ಟು ವರ್ಷ ಆಯ್ತು ಅಂತ? 94ರಲ್ಲಿ ಕಟ್ಟಿದಂತ ಮನೆ. 94, 31 ವರ್ಷ ಆಯ್ತು. ನನಗೆ ವೆಹಿಕಲ್ ಅಂದ್ರೆ ನನ್ನ ಅಣ್ಣ ಕಷ್ಟದಲ್ಲಿರುವ ಕಾಲದಲ್ಲಿ ಅವ ಡ್ರೈವಿಂಗ್ ಕಲ್ತ ಲಾರಿಯಲ್ಲಿ ಹೋಗ್ತಾನೆ ಅಂತ ಹಠ ಹಿಡಿದ ಡ್ರೈವರ್ ಆಗಿ. ಆಗ ನೀನು ಹೋಗಬಾರ್ದು ಅಂತ ಹೇಳಿ ನಾನು ಅವನಿಗೊಂದು, ಆಗ ನಾನು DC ಬ್ಯಾಂಕ್ ಸೂಪರ್ವೈಸರ್ ಆಗಿ ನನ್ನ ಹತ್ರ ಸ್ವಲ್ಪ ವ್ಯವಹಾರ ನಡೀತಿತ್ತು. ಹಾಗೆ ಅವನಿಗೊಂದು ಪ್ರಥಮವಾಗಿ ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಟ್ಟೆ. ಆ ಕಾರಿನ ನಂಬರ್ 475. ಆ 475 ಕಾರು ತಗೊಂಡ ನಂತರ ನಾನು ಇವತ್ತಿನವರೆಗೆ ನಮಗೇನು ವಾಹನದಲ್ಲಿ ತೊಂದರೆಯೂ ಆಗಲಿಲ್ಲ. ಮತ್ತೆ ನಾವು ಅದರಿಂದ ಸಂತೋಷ. ನೋಡಿ, ಇವತ್ತು ನನ್ನ ಹತ್ರ 5 ವೆಹಿಕಲ್ ಉಂಟು. 5 ಕೂಡ 470 ಎಲ್ಲ ಇವತ್ತಿನವರೆಗೆ. ನಾನು ಇವತ್ತು ಗಾಡಿ ಮಾರಿದ್ರು ಮುಂಚೆ ಬುಕ್ಕಿಂಗ್ ಮಾಡಿ 475 ಬಂದ ನಂತರವೇ ಗಾಡಿ ತಗೊಳ್ಳೋದು. ಹೌದಲ್ವಾ? ಓಕೆ. ಹಾಗೆ ಈಗ ಮನೆ ಒಳಗೆ ಹೋಗಿದ್ರೆ ನಿಮ್ಮ ಪ್ರಶಸ್ತಿಗಳನ್ನೆಲ್ಲ ಒಂದ್ ಸ್ವಲ್ಪ ತೋರಿಸಬಹುದಾ? ಬನ್ನಿ. ಬಾರಿ ಸಂತೋಷ. ನಿಮ್ಮ ಮಕ್ಕಳ ಬಗ್ಗೆ ಹೇಳೋದು? ಭಾರಿ ಸಂತೋಷ. ನನಗೆ 3 ಮಕ್ಕಳು. ಒಬ್ಬ ದೊಡ್ಡವ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಹೋಗಿ ಸುಮಾರು 25 ವರ್ಷದಿಂದ ಅಲ್ಲೇ ಇದ್ದಾನೆ, ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಎರಡನೇವ MBBS ಮಾಡಿ MD ಮಾಡಿ DNB ಮಾಡಿ AJ ಹಾಸ್ಪಿಟಲ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈಗ ಅವ ಮೊನ್ನೆ MRCP ಪಾಸ್ ಮಾಡಿದ್ರಿಂದ ಅವನನ್ನು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಲಂಡನ್ಗೆ ಕಳಿಸಿಕೊಟ್ಟಿದ್ದೇನೆ. ಈಗ ಲಂಡನ್ನಲ್ಲಿದ್ದೇನೆ. ನನ್ನ 3ನೇದು ನನ್ನ ಮಗಳು ಮತ್ತು ಅಡಿಯ ಅಶ್ವಿನ್ 14 ವರ್ಷ, 10 ವರ್ಷ ಆಸ್ಟ್ರೇಲಿಯಾದಲ್ಲಿ, 4 ವರ್ಷ ಚೈನಾ, ಇಡೀ ವರ್ಲ್ಡ್ ಟೂರ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೆ ನಾನು ನನ್ನ ಶಾಲೆ ಮತ್ತು ಇದನ್ನು ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಅವರ ಮಗಳನ್ನು ಒಪ್ಪಿಸಿ ಅವರನ್ನು ಪುನಃ ಇಲ್ಲಿ ಕರ್ಕೊಂಡು ಬಂದು ಈಗ ನನ್ನೊಟ್ಟಿಗೆ ಇದ್ದು ನನ್ನ ಶಾಲೆ ಮತ್ತು ನನ್ನ ಕೃಷಿಯನ್ನು ಅವರೇ ಮಾಡಿಕೊಂಡು. ನೀವೆಷ್ಟು ವೆಹಿಕಲ್ಸ್ ಗಳ ಒಂದು ಇಷ್ಟಪಡ್ತಿರೋ, ನಿಮ್ಮ ಅಳಿಯ ಕೂಡ ಒಂದು ಅಳಿಯನಿಗೆ ಬೈಕ್ ರೇಸಿನ ಇಂಟ್ರೆಸ್ಟ್ ಉಂಟು. ಹೌದು. ಇದಕ್ಕಾಗಿ ಮೊನ್ನೆ ಹೊಸ್ತು ತಕೊಂಡದ್ದು ಮಾಡಿ ಮೊನ್ನೆ ಕಾಶ್ಮೀರಕ್ಕೆಲ್ಲ ಹೋಗಿ ಬಂದ. ಹೌದಾ? ಕಾಶ್ಮೀರದ ಅವರ ರ್ಯಾಲಿ ಇತ್ತು, ಅದರಲ್ಲಿ ಅವರ ಕಂಪನಿಯವರು ಇಲ್ಲಿಂದ ಕಾಶ್ಮೀರಕ್ಕೆ ಅವರನ್ನು ಫ್ಲೈಟಲ್ಲಿ ಕರ್ಕೊಂಡೋಗಿ ಅಲ್ಲಿ ಬೈಕ್ ಕೊಟ್ಟು ಅಲ್ಲಿ ಮಾಡಿಕೊಂಡು ಬಂದು ಮೊನ್ನೆ ಗೋವಾದಲ್ಲಿ ಒಂದು ದೊಡ್ಡ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿ ಬಂದ. ಬನ್ನಿ. ವಿದ್ಯಾರಶ್ಮಿ ಅಂತ ನೀವು ಹೆಸರಿಡೋದಕ್ಕೆ ಏನ್ ಕಾರಣ ಅಂತ? ನನ್ನ ಮಗಳ ಹೆಸರು. ನಾನು ಶಾಲೆಗೆ ಯಾವ ರೀತಿ ಹೆಸರಿಡಬೇಕು ಅಂತ ಉದಯವಾಣಿಯಲ್ಲಿ ಒಂದು ಆ್ಯಡ್ ಕೊಟ್ಟೆ. ಅವನು 100 ಜನ ನನಗೆ ಅಪ್ಲಿಕೇಶನ್ ಕಳಿಸಿದ್ರು. ಅದರಲ್ಲಿ ಒಬ್ಬ ಉಡುಪಿಯ ಒಬ್ಬ ನಿಮ್ಮನ್ನು ಸನ್ಮಾನ ಮಾಡ್ತೇನೆ ಶಾಲೆ ಸ್ಟಾರ್ಟ್ ಆಗುವಾಗ, ಉಡುಪಿಯ ಒಬ್ಬ ಬರೆದ ನಿಮ್ಮ ಮಗಳ ಹೆಸರು ರಶ್ಮಿ ಇರುವುದರಿಂದ ವಿದ್ಯಾರಶ್ಮಿ ಅಂತ ಇಡಿ ಅಂತೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಹಾಗೆ ವಿದ್ಯಾರಶ್ಮಿ. ಅದೇ ಅದು ಕೂಡ ಒಂದು ಸ್ಟೋರಿ ಇದೆ ಅದರ ಹಿಂದೆ ಅಲ್ಲ? ಹೌದು. ಸೊ ಮನೆಯ ಒಳಗೆ ಅಂದ್ರೆ 2ನೇ ಮಹಾಯುದ್ಧದಲ್ಲಿ ತೊಡಗಿಸಿಕೊಂಡಿರುವಂತಹ ಫ್ಯಾಮಿಲಿ ಅಲ್ವಾ? ತಂದೆಯವರು. ಹಾಗೆ ಇದೆಲ್ಲ ನನ್ನ ಸಮಾಜ ಸೇವೆಯ ಇದೆಲ್ಲ ನೋಡಬಹುದು. ಇದನ್ನೆಲ್ಲ ಇಷ್ಟು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ನಿಮಗೆ, ತುಂಬಾನೇ ಮೆಮೊರೇಬಲ್ ಆಗಿರುವಂತದ್ದು ಯಾವುದು ಅಂತ? ಅದೆಲ್ಲ ನನಗೆ ಎಲ್ಲದರಲ್ಲಿ ಬಹಳ ಆಸೆ. ಈಗ ನೋಡಿ, ಮೊನ್ನೆ ಇದು ಸಿಕ್ಕಿದ್ದು ಸಹಕಾರಿ ರತ್ನ, ಕರ್ನಾಟಕ ರಾಜ್ಯ ಸರ್ಕಾರ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಇದೆಲ್ಲ ಮಾಡಿ ನನಗೆ ಸಹಕಾರಿ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯ ಮಟ್ಟದ್ದು ಇದೆಲ್ಲ ಸಿಕ್ಕಿದ್ದು. ಮತ್ತೆ ನೋಡಿ, ಅವರು 3 ಜನ ನನ್ನ ಮಕ್ಕಳು. ಇವರು ಈಚೆ ದೊಡ್ಡವ ಅಮೆರಿಕದಲ್ಲಿ, ಇವ ಇಂಗ್ಲೆಂಡ್ನಲ್ಲಿ, ಇವರು ಆಸ್ಟ್ರೇಲಿಯಾದಲ್ಲಿ ಇದ್ರು. ಈಗ ನನ್ನೊಟ್ಟಿಗಿರೋದು ಸಂತೋಷ. ಅಂದ್ರೆ ನಾವೆಲ್ಲ ಸೀನಿಯರ್ಸ್ ಅನ್ನೆಲ್ಲ ನಾನು ಮರೆಯುವುದಿಲ್ಲ, ಅವರನ್ನೆಲ್ಲ ನನ್ನ ಹತ್ತಿರ ಇಟ್ಟುಕೊಳ್ಳೋದು. ನನ್ನ ತಂದೆಯವರು ಇಲ್ಲೂ ಇದೆ, ಹಾಗೇನೆ ವಿದ್ಯಾರ್ಥಿ ಕುಲದಲ್ಲೂ ಕೂಡ ಇದೆ. ನನ್ನ ದೊಡ್ಡ ಅಣ್ಣ ರಮಾನಂದ್ರ ಇಂತ ಸರ್ಕಲ್ ಇನ್ಸ್ಪೆಕ್ಟರ್, ರಿಟೈರ್ಡ್. ಇದು ನನ್ನ 2ನೇ ಅಣ್ಣ ಚೊಕ್ಕಾಡಿ ಬಾಲಕೃಷ್ಣ. ಇದು ನನ್ನ ತಂದೆ ಮತ್ತು ತಾಯಿ. ಇದು ನನ್ನ ಹೆಂಡತಿಯ ತಂದೆ. ಮಾವ. ಹಾಗೆ ಅವರಿಗೆ ಕೂಡ ಕೊಡುವ ಗೌರವ ಕೊಡ್ಬೇಕಲ್ಲ. ಅದೇ ನೋಡಿ. ನಂತರ ಎಷ್ಟಿದೆ ಇದು ನೋಡಿ, ಇಡ್ಲಿಕ್ಕೆ ಜಾಗ ಎಲ್ಲ ಜೋರು ಮಾಡ್ತಾರೆ. ಇದೆಲ್ಲ ಗೌರವಕ್ಕೆ ಹಿಡಿದಿರುವ ಕೈಗನ್ನಡಿ. ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮನ್ನ ಗುರುತಿಸದಿರತಕ್ಕಂಥ ಸಂಸ್ಥೆಗಳಿಲ್ಲ. ಇವರಿಗೆಲ್ಲ ಏನು ಹೇಳ್ತೀರಿ ಅಂತ ಈ ಟೈಮಲ್ಲಿ? ನಾವು ಅದನ್ನು ಸಂತೋಷ ಪಡುವಂಥದ್ದು. ಇವತ್ತು ಸನ್ಮಾನ ಹೆಚ್ಚಾಗಿದೆ ಅಂತ ಆಗಿದೆ, ಆದರೆ ಕೂಡ ಅವರು ಪ್ರೀತಿಯಲ್ಲಿ ಕರೆಯುವಾಗ ನಾವು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಇವತ್ತು ಬೆಳಿಗ್ಗೆ ಕೂಡ ನಾವು ಉಡುಪಿಯ ಸ್ವಾಮೀಜಿಯವರಿಗೆ ನಾಳ್ದು 31ಕ್ಕೆ ಪುರ ಪ್ರವೇಶ, ನನ್ನನ್ನು ಗೌರವ ಸಲಹೆಗಾರಾಗಿ ಇಟ್ಟುಕೊಳ್ತಾರೆ. ಈಗ ಇರುವ ಪರ್ಯಾಯದವರಿಗೆ ನಾನೇ ಗೌರವಾಧ್ಯಕ್ಷನಾಗಿ ಅವರಿಗೆ ಪುತ್ತೂರಲ್ಲಿ ಪೌರ ಸನ್ಮಾನ ಮಾಡಿದ್ದು ನನ್ನ ನಾಯಕತ್ವದಲ್ಲಿ. ಈ ವರ್ಷ ಮೊನ್ನೆ ನಾನು ಇರಲಿ, ಆರೋಗ್ಯ ಎಲ್ಲ ಹಾಳಾಗಿದೆ ಅಂತೇಳಿ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ಹಾಗೆ
ಎಸ್, ನಾನು ಒಂದು ಕೊನೆದಾಗಿ ಕೇಳೋದು, ಸಾಕಷ್ಟು ಮಂದಿ ಯುವ ಜನತೆಗೆ, ಸಾಕಷ್ಟು ಮಂದಿ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿತಿರುವಂತವರಿಗೆ ನಿಮ್ಮ ಒಂದು ಅನುಭವದ ಈ ಕಾಲಘಟ್ಟದಲ್ಲಿ ಏನ್ ಹೇಳಕ್ಕೆಲ್ಲ ಇಷ್ಟಪಡ್ತೀರಿ ಅಂತ? ಅಲ್ಲ, ನಾನು ಹೇಳೋದು ಇವತ್ತು ಎಲ್ಲರೂ ಪ್ರತಿಭಾ ಪಲಾಯನ ಅಂತ ಹೇಳ್ತಾರೆ. ಹೋಗ್ಲಿ, ಹೋದ್ದು ತಪ್ಪಲ್ಲ. ಆದರೆ ಒಬ್ಬ ಅವ ಅಮೆರಿಕಕ್ಕೋ ಇಂಗ್ಲೆಂಡಿಗೆ ಅಲ್ಲಿ ಹೋದರೆ ಒಬ್ಬ ಆದರೂ ಅವನ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವ ಪ್ರಯತ್ನ ಮಾಡಬೇಕು. ಇವರು ಏನು ಮಾಡೋದು, ಅಲ್ಲಿ ಮಜಾ ಮಾಡೋದು, ತಿನ್ನೋದು, ಗಮ್ಮತ್ತು ಮಾಡೋದು, ಮತ್ತು ತಂದೆಗೆ ಸ್ವಲ್ಪ ದುಡ್ಡು ಕಳಿಸೋದು ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಇಲ್ಲ. ನಾನು ಹೇಳೋದು, ಈಗ ಫಾರಿನಿಗೆ ಹೋಗಲಿ, ಒಳ್ಳೆಯ ವಿಷಯ, ಅಲ್ಲಿಂದ ದುಡ್ಡು ಬರಬೇಕು, ನಮ್ಮ ದೇಶ ಅಭಿವೃದ್ಧಿ. ಅವರೆಲ್ಲ ಅವರವರ ಒಂದು ಸ್ವಂತ ಗ್ರಾಮವನ್ನು ಸಣ್ಣ ಶಾಲೆ, ಎಲಿಮೆಂಟ್ರಿ ಶಾಲೆ, ಪಂಚಾಯತು, ಕೋಆಪರೇಟಿವ್ ಸೊಸೈಟಿ ಇದರಲ್ಲೆಲ್ಲ ಸೇರಿಕೊಂಡು ಇದು ಮಾಡಿದಾಗ ನಮ್ಮ ಗ್ರಾಮ ಅಭಿವೃದ್ಧಿ ಖಂಡಿತವಾಗಿ ಆಗ್ತದೆ. ಅವರು ಅದಕ್ಕೆ ಸಹಕರಿಸಬೇಕು. ಅದೇ ಮತ್ತೊಂದು, ನಿಮ್ಮ ತಂದೆಯವರು ಅವತ್ತು ಹೇಳಿರುವಂತ ಒಂದು ಮಾತು, ಇನ್ನೊಂದು ಕೆಲವು ದಿನಗಳು ಹೋದಾಗ, ವರ್ಷಗಳು ಹೋದಾಗ ಇಂಗ್ಲಿಷ್ ಮೀಡಿಯಂ ತುಂಬಾ ವ್ಯಾಲ್ಯೂ ಬರ್ತದೆ ಅಂತ. ಸೊ ಅದರ ಬಗ್ಗೆ ಏನ್ ಹೇಳ್ತೀರಿ? ಇವತ್ತು ಬಂದಿರುವಂತ ಇಂಗ್ಲಿಷ್ ಇರುವಂತ ವ್ಯಾಲ್ಯೂ ನೋಡಿ. ಅದೇ 98ರಲ್ಲಿ ನನ್ನ ತಂದೆ ಇದೇ ಇದರಲ್ಲಿ ಹೊರಗಿನ ವರಾಂಡದಲ್ಲಿ ಕೂತು ನನ್ನ ಹತ್ರ ಹೇಳಿದ ಮಾತು ಅದು. ಇನ್ನೊಂದು 10-15 ವರ್ಷ ಹೋಗುವಾಗ ಆಂಗ್ಲ ಮಾಧ್ಯಮಕ್ಕೆ ಒಳ್ಳೆಯ ಮಹತ್ವ ಬರ್ತದೆ. ಆಂಗ್ಲ ಮಾಧ್ಯಮ ಇಲ್ಲದೆ ಮಕ್ಕಳು ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಇವತ್ತು ಅದು 100ಕ್ಕೆ 100 ಸತ್ಯ ಆಗುವುದಕ್ಕಿಂತಲೂ ಮುಂದೆ ಹೋಗಿದೆ. ಇವತ್ತು ಆಂಗ್ಲ ಮಾಧ್ಯಮ ಅಂತ ಹೇಳಿದರೆ ಹಳ್ಳಿಯವರು ಕೂಡ ಪೇಟೆಯವರು ಬಿಡಿ, ಹಳ್ಳಿಯವರು ಕೂಡ ಅದೇ ಇದಕ್ಕೆ ಹೋಗಿ ಇವತ್ತು ಶಾಲೆಗೆ ಮಕ್ಕಳನ್ನು ಸೇರಿಸುವುದು, ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೇ ಹಾಗೆ ನಿಮಗೆ ದೇವರು ಆಯುಷ ಆರೋಗ್ಯವಾಗಿ ಕೊಡ್ಲಿ. ನಿಮ್ಮ ಎಲ್ಲ ಸಮಯ ಕೊಟ್ಟು ಹೋಮ್ ಟೂರ್ ಅನ್ನ ಮಾಡಿಸಿದ್ರಿ, ನಿಮ್ಮೆಲ್ಲ ಹಳೆಯ ಸ್ಟೋರಿಗಳೆಲ್ಲ ಬಿಚ್ಚಿಟ್ಟಿದ್ದೀರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನಾವು ಕೋಲಾರದಿಂದ ಹಾಲು ಹೆಚ್ಚು ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ತಂದದ್ದು. 15 ಲೀಟರ್ ಹಾಲು ಕೊಡ್ತಾ ಇದ್ದೇವೆ. ಅಸ್ಸಾಮ ಲಕ್ಷ್ಮಣ್ ಅಸ್ಸಾಂ ಅಲ್ಲ, गाँव नेपाल नुमादा तोड़ने पुराने बोला इतने लेटेस्ट पढ़ना हूँ. నేను పూర దైక్ల పూలే ನುಮಾತವ ಅವೇ ಓ ಇಂದಿರ್ ಬನ್ನಿ ಎಂದದೆ ಕುರಿಕ್ಲೆ ಮಂದೆ ತುಳೆ ವಾಯನ ಅಶ್ವಿನ್ ಕುರಿ ಮಂಡ್ಯ ಒಳ್ತಾನ ಕೊಡತಾನೆ ಮಂಡ್ಯ ಬನ್ನೂರು ಕುರಿ ತುಳೆ ಕೋರಿಲ್ಲ ಮದ ಸಾಂಕ್ ಬೆಂಚ ನಾಟಿ ಅದೇ ಅವಳೆ ಬಾತುಕೋಳಿ ಅವಳುಂಡು ಓ ಅವ ಕಿನ್ನಿಲು ಏತುಂಡಿಗೆ ಏತುಂಟ ಇಂಕಲ್ಡ ಬೊಡ ಏನಾಯ್ತು ತೋಟಡು ಉಂಡು ಬಣ್ಣದ ಕೈಗೆ ನೀರಿಜ್ಜಿ ನೀರು ಬೋಡಾಪಣು ತೋಟದ ಅಂಚ ಮಲ್ತದೆ. ಇಲ್ಲಿ ಬೇಕಾಗಿರೋದಕ್ಕೆ ಇಲ್ಲಿ ನೀರು ಬೋಡಾಪಣ ಅಂಚೆ ಎಲ್ಲ ತೋಟ ಅಂದೆ ಮುಲ್ಪ ಅವು ಆ ಮಾರ್ಗದ ಬೇರೆ ಹಿಡಿದ ಅಂಚೆ ಎನ್ನ ಬರ್ತದೆ ಇಂಚೆ ಎಲ್ ಶೇಪ್ ಇಡೀ ಯಾಕಡೆ ಗೇಟ್ ಅವು ಮತ್ತೆ ಅಡೆ ಮುಟ್ಲೆ ನಾವು ಕಲ್ಪ ಇಲ್ಲದಲ್ಪ ಇತ್ತೇನೋ ಒಂಜ ಎಕರೆ. ಹಲವಾರು ವರುಷಗಳಿಂದ ಗೋಪ್ರೀತಿಯನ್ನ ವೈಯಕ್ತಿಕವಾಗಿ ಹೊಂದಿರುವಂತಹ ಸವಣೂರು ಸೀತಾರಾಮರಯ್ಯ ಅವರ ತೋಟದ ಮನೆಯನ್ನೆಲ್ಲ ನೋಡಿದ ಬಳಿಕ ಅವರಿಗೆ ಇನ್ನೂ ಕೂಡ ಉಳಿದಿರುವಂತಹ ಆ ಕೃಷಿಯ ಪ್ರೀತಿ, ತಾನೇ ಸ್ವತಃ ತೋಟಕ್ಕೆ ಹೋಗಿ ಆ ಕೃಷಿಯನ್ನೆಲ್ಲ ನೋಡುವಂತಹ ಒಂದು ಬಗೆಯನ್ನ ನೋಡಿದ್ರೆ ಯುವ ಜನತೆ ಇವರನ್ನ ಎಷ್ಟು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು ಅನ್ನೋದು ಗೊತ್ತಾಯಿತು. ತೋಟವನ್ನೆಲ್ಲ ನನ್ನದೇ ಕಾರಿನಲ್ಲಿ ಸುತ್ತಿ ಅವರ ಸಂಪೂರ್ಣವಾಗಿರುವಂತಹ ಒಂದು ಕೃಷಿ ಜಾಗವನ್ನ ತೋರಿಸಿದ್ರು, ರಬ್ಬರ್ ಗಿಡ ಮರಗಳನ್ನ ತೋರಿಸಿದ್ರು, ಹಾಗೆ ಸುತ್ತುವರಿದು ಎಲ್ಲವನ್ನ ವೀಕ್ಷಣೆಯನ್ನ ಮಾಡಿಸಿದ ಬಳಿಕ ಮತ್ತೆ ಅವರ ಸ್ವಗೃಹಕ್ಕೆ ತೆರಳಿ ಇಲ್ಲಿ ಒಂದಷ್ಟು ಹೊತ್ತು ಉಭಯ ಕುಶಲೋಪರಿಗಳನ್ನ ಮಾಡಿದ ಬಳಿಕ ನಾನು ಹಿಂದಿರುಗಿದೆ. ಇಂತಹ ಒಬ್ಬ ಅದ್ಭುತ ವ್ಯಕ್ತಿಯನ್ನ ಭೇಟಿ ಮಾಡಿ ಅವರೊಂದಿಗೆ ಕಳೆದಿರುವಂತಹ ಆ ಸುಂದರ ಸಮಯವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ನನ್ನ ಜೀವನದ ಸೌಭಾಗ್ಯ.